ಎಲ್ಲರಿಗೂ ನಮಸ್ಕಾರ. ಬೇರೆಯವರ ಮನೆಯಿಂದ ಈ 7 ವಸ್ತುಗಳನ್ನು ಎಂದಿಗೂ ತರಬಾರದು. ಪ್ರತಿಯೊಬ್ಬರೂ ಗೊತ್ತೋ ಗೊತ್ತಿಲ್ಲದೆ ಇತರರ ಮನೆಯಿಂದ ಕೆಲವು ವಸ್ತುಗಳನ್ನು ನಮ್ಮೊಂದಿಗೆ ತರುತ್ತೇವೆ. ಅದು ವಾಸ್ತುದೋಷಕ್ಕೆ ಕಾರಣವಾಗುತ್ತದೆ. ಆ ವಸ್ತುಗಳು ಯಾವೆಲ್ಲ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರಿಸಲಾಗಿರುವ ವಸ್ತುಗಳು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ. ಈ ವಸ್ತುಗಳ ಶಕ್ತಿಯು ಮನೆಯಲ್ಲಿ ವಾಸಿಸುವ ಜನರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಬೇರೆಯವರ ಮನೆಯಿಂದ ನಿಮ್ಮ ಮನೆಗೆ ಎಂದಿಗೂ ತರಬಾರದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ದುರಾದೃಷ್ಟ ಮತ್ತು ನಕಾರಾತ್ಮಕತೆ ಬರುತ್ತದೆ. ಇದರೊಂದಿಗೆ ಜೀವನದಲ್ಲಿ ಸಮಸ್ಯೆಗಳ ಸುರಿಮಳೆ ಆಗುತ್ತದೆ. ಬೇರೆಯವರ ಮನೆಯಿಂದ ಕಬ್ಬಿಣದ ವಸ್ತುಗಳನ್ನು ಎಂದಿಗೂ ತರಬಾರದು. ನೀವು ಬೇರೆಯವರ ಮನೆಯಿಂದ ಕಬ್ಬಿಣವನ್ನು ತಂದಾಗ ನೀವು ಅವರ ಮನೆಯಿಂದ ಶನಿಯನ್ನು ನಿಮ್ಮ ಮನೆಗೆ ತರುತ್ತೀರಿ. ಇದರಿಂದಾಗಿ ಮನೆಯಲ್ಲಿ ಸಂಘರ್ಷ, ನಕಾರಾತ್ಮಕತೆ ಮತ್ತು ಹಣದ ನಷ್ಟದಂತಹ ಸಮಸ್ಯೆಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ. ಯಾವುದೇ ಸಂಬಂಧಿಕರು ಅಥವಾ ನೆರೆಹೊರೆಯವರ ಮನೆಯಿಂದ ಚಪ್ಪಲಿ ಅಥವಾ ಬೂಟುಗಳನ್ನು ಎಂದಿಗೂ ತರಬಾರದು. ವಾಸ್ತು ಪ್ರಕಾರ ಹೀಗೆ ಮಾಡುವುದರಿಂದ ಶನಿಯ ಕೋಪವು ನಿಮ್ಮ ಮೇಲೆ ಹೆಚ್ಚಾಗಬಹುದು. ಬೇರೆಯವರ ಮನೆಯಿಂದ ಛತ್ರಿಯನ್ನು ಎಂದಿಗೂ ಕೇಳಬಾರದು. ಯಾರಾದರೂ ತಪ್ಪಾಗಿ ಬೇರೊಬ್ಬರ ಛತ್ರಿಯನ್ನು ತಮ್ಮ ಮನೆಗೆ ತಂದರೆ ಆ ವ್ಯಕ್ತಿಯ ಗ್ರಹಗಳ ಸ್ಥಾನವು ಹದಗೆಡಬಹುದು. ಇದರ ಜೊತೆಗೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಈ ಕಾರಣಕ್ಕಾಗಿ ನೀವು ಬೇರೆಯವರ ಛತ್ರಿಯನ್ನು ಪಡೆದರೂ ಸಹ ನೀವು ಅದನ್ನು ತಕ್ಷಣ ಹಿಂತಿರುಗಿಸಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಬೇರೆಯವರ ಮನೆಯಿಂದ ಹಳೆಯ ಪೀಠೋಪಕರಣಗಳನ್ನು ಎಂದಿಗೂ ಮನೆಗೆ ತರಬಾರದು. ಮನೆಯ ಶಕ್ತಿಯು ಪೀಠೋಪಕರಣಗಳಲ್ಲಿ ನೆಲೆಸಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಬೇರೆಯವರ ಮನೆಯಿಂದ ಪೀಠೋಪಕರಣಗಳನ್ನು ತಂದರೆ ಆ ಮನೆಯ ನಕಾರಾತ್ಮಕ ಶಕ್ತಿಯು ಪೀಠೋಪಕರಣಗಳೊಂದಿಗೆ ನಿಮ್ಮ ಮನೆಗೆ ಬರುತ್ತದೆ. ಬೇರೆಯವರ ಸ್ಥಳದಿಂದ ಯಾವುದೇ ವಿದ್ಯುತ್ ಸಾಮಾನುಗಳನ್ನು ಉಚಿತವಾಗಿ ತರಬೇಡಿ. ನೀವು ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ದುಃಖ ಬರುವ ಸಾಧ್ಯತೆ ಇರುತ್ತದೆ. ವಾಸ್ತು ಪ್ರಕಾರ ಬೇರೆಯವರ ಮನೆಯಿಂದ ಗ್ಯಾಸ್ ಸ್ಟವ್ ಕೇಳಬಾರದು. ಹೀಗೆ ಮಾಡುವುದರಿಂದ ಮನೆಯ ಆಶೀರ್ವಾದ ನಿಲ್ಲುತ್ತದೆ. ಬೇರೆಯವರ ಸ್ಥಳದಿಂದ ಖಾಲಿ ಪಾತ್ರೆಗಳನ್ನು ಎಂದಿಗೂ ತರಬಾರದು. ಹೀಗೆ ಮಾಡುವುದರಿಂದ ದುರಾದೃಷ್ಟವು ಬರುತ್ತದೆ. ಇದರೊಂದಿಗೆ ಕುಟುಂಬದ ಸಮೃದ್ಧಿಯು ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.